ಇವತ್ತಿನ ವಿಡಿಯೋದಾಗ ಒಂದು ಆಯುರ್ವೇದಿಕ್ ಕಾಫ್ ಸಿರಪ್ ಬಗ್ಗೆ ಮಾತಾಡ್ಲಿಕ್ಕೆ ಹೊಂಟಿದ್ದೀನಿ. ಆಯುರ್ವೇದಿಕ್ ಕೆಮ್ಮಿನೆಣ್ಣೆ ಬಗ್ಗೆ ಮಾತಾಡ್ಲಿಕ್ಕೆ ಹೊಂಟಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ಸಿರಪ್ ಕಾಫಾಲ್ ಅಂದ್ರೆ ಏನ್ರಿ? ಇದ್ರಾಗ ಯಾವ ಪ್ರಮುಖ ಔಷಧೀಯ ಅಂಶಗಳು ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಇದು ಕೀ ಇಂಗ್ರೀಡಿಯೆಂಟ್ಸ್ ಏನೇನು, ಇದ್ರದ್ದು ಬೆನಿಫಿಟ್ ಏನು, ಇದ್ರ ಉಪಯೋಗ ಏನಪ್ಪ, ಇದ್ರದ್ದು ಡೋಸೇಜ್ ಏನು, ಯಾವ ಪ್ರಮಾಣದಾಗ ನಾವು ಇದನ್ನು ತಗೋಬೋದು, ಮತ್ತು ಇದ್ರದ್ದು ಮೂಲ್ಯ ಎಷ್ಟು, ಮತ್ತು ಎಲ್ಲಿಂದ ನಾವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಿಮಗೆ ವಿಡಿಯೋದಾಗ ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಕಫಾಲ್ ಸಿರಪ್ ಏನೈತೆ ನೋಡ್ರಿ, ಇದು ಒಂದು ಬೇಸಿಕ್ಲಿ ಆಯುರ್ವೇದಿಕ್ ಮೆಡಿಸಿನ್ ರೀ. ಎಲ್ಲ ಥರದ್ದು ನಮ್ಮ ಕೆಮ್ಮು ಏನಿರ್ತಾವೆ ನೋಡ್ರಿ, ಅದ್ರಾಗ ಇದನ್ನು ಯೂಸ್ ಮಾಡಲಾಗುತ್ತೆ. ಯಾವ್ಯಾವಪ್ಪ ಅಂದ್ರೆ ನಿಮ್ಗೆ ಒಣ ಕೆಮ್ಮು ಇರ್ಬೋದು, ಇಲ್ಲ ನಿಮ್ಗೆ ಕೆಮ್ಮಿದ್ರೆ ಕಫ ಬರಕ್ಕೆ ಕುಂತಿರ್ಬೋದು, ಡ್ರೈ ಕಫು ವೆಟ್ ಕಫ್ ಅಂತಾರೆ, ಎರಡರದಾಗ ಇದನ್ನು ಯೂಸ್ ಮಾಡ್ತಾರೆ. ಇದ್ರಾಗ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ರೀ. ಅವು ನಮ್ಮ ಎದ್ಯಾಗ ಇನ್ಫೆಕ್ಷನ್ ಸಂಬಂಧ ಏನು ಭಾವ ಬಂದಿರ್ತೈತೆ ನೋಡ್ರಿ, ಅದನ್ನು ಕಡಿಮೆ ಮಾಡೋಕ್ಕೆ ಕ್ಷಮತೆ ಇರ್ತೈತೆ ಆ ಇಂಗ್ರೀಡಿಯೆಂಟ್ಸ್ನಾಗ. ಈ ಕಾಫ್ ಸಿರಪ್ ಏನೈತೆ ನೋಡ್ರಿ, ಸಣ್ಣ ಮಕ್ಳಿಗೆ ಕೊಡ್ಬೋದು, ಅಡಲ್ಟ್ಸಿಗೆ, ಮಿಡಲ್ ಏಜ್ ಪರ್ಸನ್ಸ್ ಅವ್ರಿಗೆ ಕೊಡ್ಬೋದು, ಮತ್ತು ವೃದ್ಧ ವ್ಯಕ್ತಿ ಯಾರಿಗೆ 60ಕ್ಕಿಂತ ಮೇಲೆ ವಯಸ್ಸಾಗಿರ್ತೈತಿ ಅವ್ರಿಗೆ ಕೂಡ ಕೊಡ್ಬೋದು. ಇದು ಒಂದು ಪ್ರಾಪ್ರಿಯೇಟ್ರಿ ಮೆಡಿಸಿನ್ ರೀ. ಇದನ್ನ ಯಾರು ಪ್ರಿಪೇರ್ ಮಾಡ್ತಾರಪ್ಪ ಅಂದ್ರೆ ಚರಕ ಫಾರ್ಮಸಿ ಅಂತ ಇದು ಪ್ರಿಪೇರ್ ಆಗುತ್ತೆ. ಇದನ್ನ ಚರಕ ಫಾರ್ಮಸಿ ಅವ್ರದ್ದು ಬಿಟ್ಟು ಮತ್ತು ಬೇರೆ ಯಾವ ಕಂಪ್ನಿದು ಕಾಫಾಲ್ ಸಿರಪ್ ಬರಂಗಿಲ್ಲ ರೀ. ಈಗ ಮಾತಾಡೋಣ ಇದ್ರಾಗ ಪ್ರಮುಖ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ ರೀ ಈ ಟಾನಿಕ್ನಾಗ, ಕಾಫಾಲ್ ಸಿರಪ್ನಾಗ. ಅಂದ್ರೆ ಇದ್ರಾಗ ಹರಿದ್ರ ಇರ್ತೈತಿ ರೀ, ವಿಭೀತಕಿ ಇರ್ತೈತಿ, ಇದ್ರಾಗ ತುಳಸಿ ಇರ್ತೈತಿ, ಶುಂಠಿ ಇರ್ತೈತಿ, ಹೊಸ ಇರ್ತೈತಿ, ಎಷ್ಟಿ ಮಧು ಇರ್ತೈತಿ. ಈಗ ಒಂದೊಂದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತ ಹೋಗೋಣ. ಹರಿದ್ರ ಏನೈತೆ ನೋಡ್ರಿ, ಅದು ಆ್ಯಂಟಿಸೆಪ್ಟಿಕ್ ಹೆಂಗೆ ಕೆಲಸ ಮಾಡುತ್ತಾ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಎದ್ಯಾಗ ಕೆಮ್ಮಿನ ಸಂಬಂಧ ಸ್ವಲ್ಪ ಸೂಜನ್ ಭಾವ ಬಂದಿರ್ತೈತೆ ಅದನ್ನು ಕಡಿಮೆ ಮಾಡುತ್ತಾ. ವಿಭೀತಕಿ ಏನು ಮಾಡುತ್ತಪ್ಪ ಅಂದ್ರೆ ಅದು ಕೂಡ ನಮ್ಮ ಎದ್ಯಾಗ ಇನ್ಫೆಕ್ಷನ್ ಸಂಬಂಧ ಏನು ಭಾವ ಆಗಿರ್ತೈತೆ ಅದನ್ನು ಕಡಿಮೆ ಮಾಡುತ್ತಾ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಂಗೆ ಆ್ಯಕ್ಟ್ ಮಾಡುತ್ತೆ ರೀ ಅದು. ಮತ್ತು ತುಳಸಿ ನೋಡ್ರಿಪ್ಪ, ರಿಚ್ ಸೋರ್ಸ್ ಆಫ್ ವಿಟಮಿನ್ ರೀ. ಅದಾದಮೇಲೆ ನಮ್ಮ ಎದ್ಯಾಗ ಏನರ ಹಾರ್ಮ್ಫುಲ್ ಕೆಮಿಕಲ್ಸ್ ಇದ್ರೆ ಅದನ್ನ ಆಚೆ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ವೈರಸ್ ಸಂಬಂಧ ನಮ್ಗೆ ಕೆಮ್ಮಿದ್ರೆ ಅದನ್ನು ಕೂಡ, ಮತ್ತು ಎದ್ಯಾಗ ಏನರ ಫಂಗಸ್ ಸಂಬಂಧ ನಿಮ್ಗೆ ಏನರ ಕೆಮ್ಮು ಚಾಲು ಆದ್ರೆ ಆ್ಯಂಟಿ ಫಂಗಲ್ ಹಂಗೆ ಆ್ಯಕ್ಟ್ ಮಾಡಿ ಕಡಿಮೆ ಮಾಡ್ತೈತಿ. ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ಏನರ ಕೆಮ್ಮಿದ್ರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಂಗೆ ಆ್ಯಕ್ಟ್ ಮಾಡುತ್ತೆ ರೀ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಂಗೆ ಆ್ಯಕ್ಟ್ ಮಾಡಿ ಆ ಕೆಮ್ಮನ್ನು ಕಡಿಮೆ ಮಾಡ್ತದೆ. ಮುಂದಿನ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಶುಂಠಿ. ಅದು ಕೂಡ ಮೈಕ್ರೋಬ್ ಸಂಬಂಧ ನಿಮ್ಗೆ ಏನರ ಇನ್ಫೆಕ್ಷನ್ ಆತಂದ್ರೆ ಆ್ಯಂಟಿ ಮೈಕ್ರೋಬಿಯಲ್ ಹಂಗೆ ಆ್ಯಕ್ಟ್ ಮಾಡಿ ಅದನ್ನು ಕಡಿಮೆ ಮಾಡ್ತೈತಿ. ಮತ್ತು ನಿಮ್ಮ ಎದ್ಯಾಗ ಕಫ ಗಟ್ಟಿಯಾಗಿರ್ತೈತಿ ನೋಡ್ರಿ, ಅದನ್ನು ಕರಗಿಸೋ ಪ್ರಾಪರ್ಟೀಸ್ ಇರ್ತಾವೆ ರೀ ಶುಂಠಿದಾಗ. ಮತ್ತು ಮುಂದಿನ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಹೊಸ. ಅದೇನು ಮಾಡುತ್ತಪ್ಪ ಅಂದ್ರೆ ನಿಮ್ಮನ್ನ ಕೆಮ್ಮು ಕಡಿಮೆ ಮಾಡುತ್ತಾ, ನಿಮ್ಗೆ ಕೋಲ್ಡ್ ಏನರ ಆದ್ರೆ ಅದನ್ನು ಕಡಿಮೆ ಮಾಡುತ್ತಾ, ಆಸ್ತಮಾ ಕಡಿಮೆ ಮಾಡುತ್ತಾ, ಮತ್ತು ಅಲರ್ಜಿ ಸಂಬಂಧ ನಿಮ್ಗೆ ಕೆಮ್ಮು ಆಗುತ್ತೆ ನೋಡ್ರಿ, ಅಲ್ಲಿ ಆ್ಯಂಟಿ ಅಲರ್ಜಿಕ್ ಹಂಗೆ ಆ್ಯಕ್ಟ್ ಮಾಡಿ ಅದನ್ನು ಕೂಡ ಕಡಿಮೆ ಮಾಡುತ್ತಾ. ಮತ್ತು ಕಫ ಕಟ್ಟಿರ್ತೈತಲ್ಲ ಅದನ್ನು ಕೂಡ ಕರಗಿಸೋಕೆ ಹೆಲ್ಪ್ ಮಾಡ್ತೈತೆ ರೀ. ಮುಂದಿನ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಎಷ್ಟಿ ಮಧು. ಅದು ಹೆಂಗೆ ಆ್ಯಕ್ಟ್ ಮಾಡುತ್ತಂದ್ರೆ ಆ್ಯಂಟಿಬಯೋಟಿಕ್ ಹಂಗೆ ಆ್ಯಕ್ಟ್ ಮಾಡುತ್ತಂದ್ರೆ ಬ್ಯಾಕ್ಟೀರಿಯಾ ಸಂಬಂಧ ಏನಾರ ನಮಗೆ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಎದ್ಯಾಗ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ವೈರಸ್ ಸಂಬಂಧ ಏನಾರ ಎದೆ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕಡಿಮೆ ಮಾಡ್ತೈತಿ. ಮತ್ತು ನಮ್ಮ ಮೂಗು ಒಮ್ಮೊಮ್ಮೆ ಕಟ್ಟಿ ಸೈನಸ್ ಇನ್ಫೆಕ್ಷನ್ ಆಗಿರ್ತೈತೆ ನೋಡ್ರಿ, ನಮ್ಗೆ ಮೂಗು ಪೂರ್ತಿ ಕಟ್ಟಿಬಿಟ್ಟಿರ್ತಾವೆ, ಆ ಗಟ್ಟಿ ಮೂಗು ಕೂಡ ಕಡಿಮೆ ಮಾಡ್ತೈತಿ, ನೋವು ಕಡಿಮೆ ಮಾಡ್ತೈತಿ ಸೈನಸ್ ಇನ್ಫೆಕ್ಷನ್ ಅಂದು. ಮತ್ತು ಮೂಗ್ನಾಗ ಕೂಡ ಕಫ ಏನು ಕಟ್ಟಿರ್ತೈತೆ ನೋಡ್ರಿ ಅದನ್ನು ಕರಗಿಸೋಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಇದು ಎದ್ಯಾಗ ಕಫ ಇರ್ತೈತೆ ನೋಡ್ರಿ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಇದ್ರದ್ದು ಮೇನ್ ಬೆನಿಫಿಟ್ ಏನಪ್ಪ ಅಂದ್ರೆ ನೋಡ್ರಿ, ನೀವು ಬೇರೆ ಸಿರಪ್ ಏನರ ತೊಗೊಂತಿರಲ್ಲ ಅದನ್ನು ತೊಗೊಂಡು ಗುಟ್ಲೆ ನಿಮ್ಗೆ ನಿದ್ದೆ ಬರಂಗೆ ಆಗುತ್ತೆ. ಇದ್ರದ್ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಸಿರಪ್ಪಿಂದು ಇದು ನಾನ್ ಡ್ರೌಸಿ ಫಾರ್ಮುಲಾ, ಅಂದ್ರೆ ಇದನ್ನು ತೊಗೊಂಡ್ರೆ ನಿಮ್ಗೆ ನಿದ್ದೆ ಬರಂಗಿಲ್ಲ ರೀ. ಈಗ ಮಾತಾಡೋಣ ಜನರಲಿ ಇದ್ರದ್ದು ಡೋಸೇಜ್ ಏನೇನಪ್ಪ ಅಂದ್ರೆ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ತೊಗೊಳಕ್ಕೆ ಹೇಳಿರ್ತಾರೆ. ಸೊ ಸಣ್ಣ ಮಕ್ಕಳದಾಗ ಡಾಕ್ಟರ್ ಇದನ್ನು ನಿಮ್ಗೆ 1 ಚಮಚ ತೊಗೊಳಕ್ಕೆ ಹೇಳಿರ್ತಾರೆ. ಅಂದ್ರೆ 5 ml ಸಿರಪ್ಪು 3 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ ರೀ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಅದು ಕೂಡ ಊಟ ಆದ ನಂತರ. ಈಗ ದೊಡ್ಡವ್ರಿಗೆ ಹೆಂಗೆ ತೊಗೊಳಕ್ಕೆ ಹೇಳಿರ್ತಾರಪ್ಪ ಅಂದ್ರೆ 2 ಚಮಚೆ ಈ ಸಿರಪ್ ತೊಗೊಳಕ್ಕೆ ಹೇಳಿರ್ತಾರೆ ರೀ. 2 ಚಮಚೆ ಅಂದ್ರೆ ಎಷ್ಟಪ್ಪ ಅಂದ್ರೆ 10 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತೊಗೊಳಕ್ಕೆ ಹೇಳಿರ್ತಾರೆ, ಅದು ಕೂಡ ಊಟ ಆದ ನಂತರ. ಈಗ ಮಾತಾಡೋಣ ಈ ಸಿರಪಿಂದು ಸೈಡ್ ಇಫೆಕ್ಟ್ ಏನಪ್ಪ ಅಂದ್ರೆ ಈ ಸಿರಪಿಂದು ಯಾವುದು ಸೈಡ್ ಇಫೆಕ್ಟ್ ಇಲ್ಲರಿ. ಯಾರ ಈ ಸಿರಪ್
ಸರಳ ರೀತಿ ಅಂತ ತೊಗೋಬೋದು. ಈಗ ಮಾತಾಡೋಣ ಈ ಸಿರಪದ್ದು ಮೂಲ್ಯ ಎಷ್ಟಪ್ಪ ಅಂದ್ರೆ ಇದು ನಿಮ್ಗೆ 80 ರೂಪಾಯಿಗೆ 100 ml ಸಿರಪ್ ಬರ್ತೈತೆ ರೀ. ಮತ್ತು ಕೆಲವೊಂದು ಸತಿ 2 ಪ್ಯಾಕಿದ್ದು 2 ಬಾಟ್ಲಿದು ಒಂದು ಕಾಂಬಿನೇಷನ್ ಹೆಂಗೆ ಪ್ಯಾಕ್ ಇರ್ತೈತೆ ರೀ, ಅದು ನಿಮ್ಗೆ 170 ರೂಪಾಯಿಗೆ 2 ಬಾಟ್ಲಿ ಬೀಳ್ತಾವೆ. ಈಗ ಮಾತಾಡೋಣ ಎಲ್ಲೆಲ್ಲಿ ಇದು ನಿಮ್ಗೆ ಸಿರಪ್ ಸಿಗ್ತೈತೆ ಅಂದ್ರೆ, ನಿಮ್ಮ ಕಡೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ತಿರ ಇದ್ದಿದ್ದು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರರ ಆಗಲಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಫಾರ್ಮಸಿಯಾಗ ಮಾತ್ರ ಈ ಸಿರಪ್ ನಿಮಗೆ ಸಿಗ್ತೈತಿ. ಸೊ ಅನ್ಕೊತೀನಿ ಈ ವಿಡಿಯೋದಾಗ ನಾನು ಸಿರಪ್ ಕಾಫಲ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೆ ಚಂದಾಗ ಅರ್ಥ ಆಗೈತಿ. ಸರಿ ನಾ ಹೇಳ್ದಂಗೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇರಲಾರ್ದ ಯಾವುದು ಮೆಡಿಸಿನ್ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಸೊ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗೈತಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.